ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಯಾವ ರೀತಿ ಏಳುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಲೋಕ ಅಖಾಡದಲ್ಲಿ ಬಿಜೆಪಿ ವರಿಷ್ಠರ ಪ್ರಚಾರದ ಭರಾಟೆ ಬಗ್ಗೆ ಈಗ ಸಾಕಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಪ್ರಚಾರ ಕಣದಲ್ಲಿ ದೋಸ್ತಿ ಪಕ್ಷಕ್ಕೆ ಬಿಜೆಪಿ ವರಿಷ್ಠರೇ ಬಲವನ್ನ ತಂದುಕೊಡ್ಲಿಕ್ಕಿದ್ದಾರೆ. ದೆಹಲಿ ದೊರೆಗಳಿಂದಲೂ ಕೂಡ ರಣಕಣದಲ್ಲಿ ಮತಬೇಟೆ ಭರ್ಜರಿಯಾಗಿ ಆಗತ್ತೆ. ಮೊದಲ ಟಾರ್ಗೆಟ್ ಸಿದ್ದರಾಮಯ್ಯ ಅಂದ್ರೆ ಅವರ ತವರು ಕ್ಷೇತ್ರ ಆದ್ರೆ, ಎರಡನೇ ಟಾರ್ಗೆಟ್ ಡಿಕೆ ಬ್ರದರ್ಸ್ ಅಂದ್ರೆ ಡಿಕೆ ಸುರೇಶ್ ಸ್ಪರ್ಧೆ ಮಾಡ್ತಾ ಇರುವಂತಹ ಬೆಂಗಳೂರು ಗ್ರಾಮಾಂತರ. ಇಲ್ಲಿ ಎರಡೂ ಕಡೆ ಕೂಡ ಬಿಜೆಪಿಯ ಸ್ಟಾರ್ ಕ್ಯಾಂಪೇನ್ಗಳು ಅಖಾಡಕ್ಕೆ ಇಳಿಯೋದ್ರ ಮೂಲಕ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗ್ತಾ ಇದ್ದಾರೆ. ಟಾರ್ಗೆಟ್ ಕರ್ನಾಟಕದ ಅಡಿಯಲ್ಲಿ ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ರ್ಯಾಲಿಗಳಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಜೊತೆಗೆ ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರಿಂದ 2 ರ್ಯಾಲಿಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರು 4 ರ್ಯಾಲಿಗಳನ್ನ ನಡೆಸಲಿಕ್ಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟು ಕರ್ನಾಟಕದಲ್ಲಿ 4 ರ್ಯಾಲಿಗಳಲ್ಲಿ ಪಾಲ್ಗೊಳ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಬಿಜೆಪಿಯ ನಂಬರ್ 2 ನಾಯಕ ಅಮಿತ್ ಶಾ ಅವರು ಕೂಡ 4 ರ್ಯಾಲಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮೂಲಕ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಹೇಗಾದ್ರೂ ಮಾಡಿ 25 ಸೀಟ್ ಪರ್ಫಾರ್ಮೆನ್ಸ್ ಏನಿದೆ, ಬೆಸ್ಟ್ ರೆಕಾರ್ಡ್ ಇದೆ ಬಿಜೆಪಿಯದು, ಅದನ್ನ ಅವರ ರೆಕಾರ್ಡ್ ಅನ್ನ ಅವರೇ ಮುರಿಬೇಕು ಅಂತ ಹೇಳಿ ನಾನಾ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರೋಡ್ ಶೋ ಮತ್ತು ಸಮಾವೇಶಗಳನ್ನ ಅತಿ ಹೆಚ್ಚು ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿ ಪ್ರತಿ ಸಲ ಕೂಡ ಆಯೋಜನೆ ಮಾಡ್ತಾ ಬರ್ತಾ ಇರುತ್ತೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಪ್ರತಿ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿಕೊಂಡು ಬಿಜೆಪಿ ನಾಯಕರು ರೋಡ್ ಶೋ ಮತ್ತೆ ರ್ಯಾಲಿಗಳನ್ನ ಮಾಡಿದ್ರು. ಬಟ್ ಅದು ಅಷ್ಟಾಗಿ ಕೈ ಹಿಡಿದಿರಲಿಲ್ಲ. ಕೇವಲ 66 ಸೀಟ್ಗೆ ತೃಪ್ತಿ ಪಟ್ಕೊಳ್ಬೇಕಾಗಿತ್ತು. ಬಟ್ ಈ ಸಲ ವೋಟ್ ಪ್ಯಾಟರ್ನ್ ಹೇಗಾದ್ರೂ ಮಾಡಿ ವಿಧಾನಸಭೆಯ ವೋಟ್ ಪ್ಯಾಟರ್ನ್ ಚೇಂಜ್ ಮಾಡಬೇಕು ಅಂತ ಹೇಳಿ ಸ್ಟಾರ್ ಕ್ಯಾಂಪೇನರ್ಗಳನ್ನ ಅತಿ ದೊಡ್ಡ ಮಟ್ಟದಲ್ಲಿ ಇಳಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆಮೇಲೆ ಮಾಸ್ ಆಗಿ ವೋಟ್ ಪುಲಿಂಗ್ ಕೆಪಾಸಿಟಿ ಯಾವ್ಯಾವ ನಾಯಕರಿಗೆ ಬಿಜೆಪಿಯಲ್ಲಿ ಇದೆಯೋ ಅವರ ಕಡೆಗೆ ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಯಾರು ಅಂತ ಕೇಳಿದ್ರೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಸೊ ಅವರನ್ನ ಕೂಡ ರ್ಯಾಲಿಗೆ ಕರೆಯಲಾಗಿದೆ. ಅಫ್ಕೋರ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಜೊತೆಗೆ ಹಿಂದುತ್ವದ ಜಪದ ಜೊತೆಗೆ ಮತ ಶಿಕಾರಿಯನ್ನ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಎಲೆಕ್ಷನ್ ಎಕ್ಸ್ಪರ್ಟ್ ಆಗಿರುವಂತಹ ಅಮಿತ್ ಶಾ ಅವರ 6 ರ್ಯಾಲಿ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆಗಳು ಈಗ ಇದೆ. 4 ನಾಯಕರಿಂದ ಬರೋಬ್ಬರಿ 16 ರ್ಯಾಲಿಗಳನ್ನ ಆಯೋಜನೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಅಂದ್ರೆ 14 ಕ್ಷೇತ್ರಗಳಲ್ಲಿ ಏನು ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಈ 4 ಸ್ಟಾರ್ ನಾಯಕರಿಂದ ಪ್ರಚಾರದ ಭರಾಟೆ ಜೋರಾಗಿರುತ್ತೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. 25 ಸೀಟ್ ಏನು ತಗೊಂಡಿದ್ರು ಲಾಸ್ಟ್ ಟೈಮ್ 2019ರಲ್ಲಿ ಮತ್ತು 18 ಸೀಟ್ಗಳನ್ನ 2014ರಲ್ಲಿ ಏನು ಗೆದ್ದಿದ್ರು, ಅದೆಲ್ಲಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋ ಗೋಲನ್ನು ಹಾಕೊಂಡಿದೆ ಬಿಜೆಪಿಯ ಬ್ಲೂ ಪ್ರಿಂಟ್ ಅನ್ನ ನೋಡ್ತಾ ಇದ್ವಿ ನಾವು. ಯಾವ ರೀತಿಯಾಗಿ ಸ್ಟಾರ್ ನಾಯಕರನ್ನ ಕರೆಸ್ತಾ ಇದ್ದಾರೆ ಮತ್ತು ಯಾವ್ಯಾವ ನಾಯಕರನ್ನ ಇನ್ಕ್ಲೂಡ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಹೆಚ್ಚು ರ್ಯಾಲಿಯನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಲಾಸ್ಟ್ ಟೈಮ್ ಮೋದಿ ಅಲೆ ಪ್ಲಸ್ ಯಡಿಯೂರಪ್ಪ ಅವರ ಕಾರಣಕ್ಕೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಕೇವಲ ವೋಟ್ ಪರ್ಸೆಂಟೇಜ್ ಅಲ್ಲ, ಅದು ಸೀಟ್ಗಳಾಗಿ ಪರಿವರ್ತನೆ ಆಗಿತ್ತು. ಈ ಸಲ ಕೂಡ ಅಂಥದ್ದೇ ಒಂದು ದೊಡ್ಡ ಸವಾಲಿದೆ. ಕೇವಲ ವೋಟ್ ಶೇರಿಂಗ್ ಇನ್ಕ್ರೀಸ್ ಮಾಡ್ಕೊಳ್ಳೋದಲ್ಲ, ಅದು ಸೀಟ್ಗಳಾಗಿ ಪರಿವರ್ತನೆ ಆಗಬೇಕು ಅಂತ.